ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCT 2024 ಅಪ್ಡೇಟ್ಗೆ ಸ್ವಾಗತ. ಸರಿ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮಾಕ್ ಅಲಾಟ್ಮೆಂಟ್ ಬಂತು, ಮತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯಿತು. ಹುಡುಗರು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದಿಷ್ಟು ವಿಷಯನ ನೀವು ಗಮನಿಸಬೇಕಾಗಿರ್ತದೆ. ಸರಿ, ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಯಾರಿಗಪ್ಪ ಅಂತಂದರೆ ಇಂಜಿನಿಯರಿಂಗ್ ಆ್ಯಂಡ್ BS ನರ್ಸಿಂಗ್ ಸ್ಟೂಡೆಂಟ್ಸ್ ಓನ್ಲಿ ಆಗಿರ್ತದೆ. ಇನ್ ಕೇಸ್ ಬೇರೆ ಸ್ಟೂಡೆಂಟ್ಸ್ ಇತ್ತಂತಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡಬಹುದು, ನನ್ನ ಅಭ್ಯಂತರ ಏನಿಲ್ಲ. ಸರಿ, ಇವತ್ತು ವಿಷಯ ತಿಳ್ಕೊತೀನಿ ಅಂತಂದರೆ ನೋಡ್ರಿ, ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ, ಫಸ್ಟ್ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಬೇಕಾದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ಸರಿ, ಇವಾಗ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಏನಪ್ಪ ನಿಮಗೆ ತಿಳ್ಕೊಬೇಕಾಗಿರ್ತಂತಂದರೆ ಸೇಮ್ ಅದೇ ಆಪ್ಷನ್ ಎಂಟ್ರಿ ಅಂದರೆ ಹೋದ ಸರ್ತಿ ಒಂದು ಲಿಂಕ್ ಏನು ಕೊಟ್ಟಿದ್ರು, ಅದೇ ಲಿಂಕಲ್ಲಿ ಬಂದುಬಿಟ್ಟು ಆಪ್ಷನ್ ಎಂಟ್ರಲ್ಲಿ ಒಂದು ಲಾಗಿನ್ ಆಗಿತ್ತಪ್ಪ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಲಾಸ್ಟ್ ಡೇಟ್ ಕೂಡ ತೋರಿಸುತ್ತೆ 14ನೇ ತಾರೀಕು ನೈಟ್ ಫುಲ್ 12 ಗಂಟೆವರೆಗೂ ಕೂಡ ಇದೆ. ಅದ್ರ ಬಗ್ಗೆ ವರಿಬೇಡ. ಈಗ ಆಪ್ಷನ್ ಎಂಟ್ರಿ ಏನೇನೆಲ್ಲ ಚೇಂಜಸ್ ಆಗಿದೆಯಪ್ಪ ಅಂತಂದು ನೋಡಬೇಕಾಗುತ್ತದೆ. ಸರಿ, ನಾನು ಇವಾಗ BS ನರ್ಸಿಂಗ್ ಅಂತಂದೆ. ಸೊ ಹಂಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊತೀನಿ. ನಿಮಗೆ ಗೊತ್ತಿರುವ ಹಾಗೆ BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ 3 ಆಪ್ಷನ್ಸ್ಗಳು ಬರ್ತಾವೆ ಅಂತ ಹೇಳಿದ್ದೆ. ಓಕೆ, ಈಗಲೂ ಕೂಡ ಸೇಮ್ 3 ಆಪ್ಷನ್ಸ್ ಬರ್ತಾ ಇದ್ದಾವೆ. ಸರಿ, ಇಲ್ಲೇನು ಕಾಣಿಸ್ತಿದ್ರು 3 ಆಪ್ಷನ್ ಕ್ಲಿಕ್ ಮಾಡ್ಕೊಂತಂದ್ರೆ GP, GQ ಆ್ಯಂಡ್ GG ಅಂತ ಬರ್ತಾ ಇದೆ. ಓಕೆ, ಈ 3ರಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಏನಪ್ಪ ಅಂತಂದರೆ GG ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ ಅಂತಂದು. ಸರಿ, ನಾನು ಏನಕ್ಕೆ GQ, GP ಅಲ್ಲ ಏಕೆ ಆಪ್ಷನ್ ಎಂಟ್ರಿ ಮಾಡಿಬಿಡ್ರಿ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಬಂದ ಮೇಲೂ ಕೂಡ ಏನಪ್ಪ ಅಂದರೆ ನೀವು ಚೇಂಜಸ್ ಎಲ್ಲ ಮಾಡ್ಕೋಬೋದಾಗಿರ್ತದೆ. ಯಾಕಂದರೆ ಇದು GQ ಆ್ಯಂಡ್ GP ಅಂತಂದರೆ ಎರಡೂ ಸೇಮೇ. ಇಲ್ಲಿ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಸೀಟ್ ಅಂತ ಹೆಸರಿಗಟ್ಟೆ ಕೊಟ್ಟಿದ್ದಾರೆ. ಎರಡೂ ರೀತಿ ಒಂದು ರೀತಿ ಮ್ಯಾನೇಜ್ಮೆಂಟ್ ಸೀಟೇ ಆಗ್ತಾವೆ. ಆ್ಯಕ್ಚುಲಿ ಯಾಕಂದರೆ 1 ಲಕ್ಷದ ಮೇಲೆ ಫೀಸ್ ಎರಡೂ ಕೂಡ. ಬಟ್ ಈ GG ಅಲಾಟ್ಮೆಂಟ್ ಆಯ್ತಪ್ಪ ಅಂತಂದರೆ ಏನಾಗುತ್ತೆ ಅಂದರೆ ಒಂದು 50,000 ಒಳಗಡೆ ಇರ್ತದೆ. ಒಂದೊಂದು ಕಾಲೇಜ್ 30,000 ಕೂಡ ಇರ್ತದೆ. ಓಕೆ, 30ರಿಂದ 50,000 ಒಳಗಡೆ ಇರ್ತದೆ GG ಅಲಾಟ್ ಆದರೆ. ಇನ್ ಕೇಸ್ ಬರ್ದವ್ರು ಮತ್ತೆ ನನಗೆ ಅಲರ್ಟ್ ಆಗಿಲ್ಲಲ್ಲ, ಮತ್ತೆ ಇದು ಅಷ್ಟು GG ಹಾಕಿದ್ನಿ ಅಂತ ಹೇಳ್ತಿದ್ರಿ. ಸೊ 2,20,000, 30,000, 40,000 ತನ್ನ ರ್ಯಾಂಕ್ ಇರೋರಿಗೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೊ ಇವಾಗ ಮತ್ತೆ ನನ್ನ ಬೈಕೊಂತಾರ, ನಿಮ್ಗೆ ಹೇಳೋದಕ್ಕೆ ನನಗೆ ಸೀಟ್ ಸಿಕ್ಕಿಲ್ಲ ಬರ್ತಾರಂತಂದು ಕೆಲವೊಂದು ಜನ ಹೇಳ್ಬೋದು. ಈಗ ಅಂದರೆ ಮಾಕ್ ಅಲಾಟ್ಮೆಂಟ್ ಬರದೇ ಇರೋ ಕಾರಣ ಏನಪ್ಪ ಅಂತಂದರೆ ಇಷ್ಟು ದಿನ ಆ ರೀತಿ ಆಗ್ತದೆ. ಇವಾಗ ನೀವು ಕೂಡ ಓಕೆ 2,40,000, 50,000 ರ್ಯಾಂಕ್ ಇರೋರು ಕೂಡ GG ಮೊದಲು ಹಾಕೊಂಬಿಡ್ರಿ. ಓಕೆ, ಈಗ ಮೊದಲು ಎಷ್ಟಿತ್ತು ಈಗ ಎಷ್ಟಿತ್ತು ಕಾಲೇಜಸ್ ಎಲ್ಲನೂ ಕೂಡ ಮೊದಲು GG ಇರೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿರಿ. GG ಅಲಾಟ್ಮೆಂಟ್ ಓಕೆ GG ಕಾಲೇಜು ಆ್ಯಡ್ ಮಾಡಿದ ನಂತರ ಓಕೆ ನಿಮ್ಮ ಸೇಫ್ಟಿಗೋಸ್ಕರ, ಯಾಕಂದರೆ ನಮ್ಮ ಪ್ರೈವೇಟ್ ಕಾಲೇಜ್ ಸಿಕ್ಕರು ಚಿಂತೆಲ್ಲ ಬರ್ತಾರೆ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕರು ಚಿಂತೆಲ್ಲ, 1 ಲಕ್ಷ ಆದರೂ ಚಿಂತೆಲ್ಲ ನಾನು ಹೋಗ್ತೀನಪ್ಪ ಅನ್ನೋದಂತಂದರೆ ಇದರಲ್ಲಿ GP ಹಾಕೋರಿ. ಓಕೆ, GQ ಅಲ್ಲ GP ಹಾಕೋರಿ. ಓಕೆ, ಆ್ಯಂಡ್ GP ಕೂಡ ನಿಮಗೆ ಬೇಕಾಗಿರೋ ಕಾಲೇಜ್ ಮಾತ್ರ ಹಾಕ್ರಿ, ಖಂಡಿತ ಅದಂತರೂ ಅಲಾಟ್ಮೆಂಟ್ ಆಗೇ ಆಗುತ್ತೆ. ಓಕೆ, GG ಅಲಾಟ್ ಆಗದೆ ಹೋಗಿದಾಗ GP ಅಂತೂ ಫಿಕ್ಸ್ ಆಗುತ್ತೆ. ಏನಕ್ಕಂದ್ರೆ GP ಜಾಸ್ತಿ ಜನ ಹಾಕಲ್ಲ. ಫಸ್ಟ್ ಆಫ್ ಆಲ್ GP ಯಾಕೆ ಹಾಕಲ್ಲ ಅಂತಂದರೆ ಅದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ತದೆ. ಮ್ಯಾನೇಜ್ಮೆಂಟ್ ಸೀಟ್ ಅಂತಂದರೆ 1 ಲಕ್ಷ ರೂಪಾಯಿ ಕೊಟ್ಟು ಫೀಸು ಕೊಟ್ಟು ಕೇತ್ರು ಹೋಗೋ ನೆಸೆಸಿಟಿ ಯಾರಿಗೂ ಇಲ್ಲ ಅನ್ಕೊಂತೀನಿ. ಯಾಕಂದರೆ ಈ 1 ಲಕ್ಷ ಕೊಟ್ಟು ಕಲಿಯಂಗಿತ್ತಂದರೆ ಇದೆಲ್ಲ KCT ಏನಕ್ಕೆ ಬರೀಬೇಕಾಯ್ತು, ಇಷ್ಟೆಲ್ಲ ಕೌನ್ಸಿಲಿಂಗ್ ಏನಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾಯ್ತು. ಓಕೆ, ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೊಂಡ್ರು ಕೂಡ ಕೊಡ್ತಾಯಿದ್ರು GPನ. ಓಕೆ, ಸೊ ಹಂಗಾಗಿಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೆ GG ಮಾತ್ರ ಹಾಕ್ರಿ ಅಂತಂದು. ಸೊ ಅದಾಗಿ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ರ್ಯಾಂಕ್ ಚೆನ್ನಾಗಿದೆ. ಓಕೆ, 1 ಲಕ್ಷ 10,000, 20,000 ರ್ಯಾಂಕ್ ಇರೋರು ಕೂಡ GP ಹಾಕಿದ್ರಂತೆ. GP ಅಲಾಟ್ಮೆಂಟ್ ಆಗಿದೆ ಅಂತ. ಇವಾಗ ಏನು ಮಾಡ್ಬೇಕು ಬರ್ತಾರೆ ಅಂತ ಕೇಳ್ತಿದ್ರೆ, ಸೊ ನೀವು ರ್ಯಾಂಕ್ ಚೆನ್ನಾಗಿ ಇಟ್ಕೊಂಡು GP ಹಾಕೈತಂದರೆ ನಿಮ್ಮದೇ ತಪ್ಪಾಗಿರೋದ. ಇವಾಗ ಇನ್ನೂ ಕೂಡ ಚಾನ್ಸಸ್ ಇದೆ. GP ಡಿಲೀಟ್ ಮಾಡಿಕೊಂಡು GG ಮಾತ್ರ ಹಾಕೋರಿ. ಸರಿ, ಈಗ GKದಲ್ಲಿ ಏನಪ್ಪ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ನೋಡ್ಕೊಳ್ಳೋದಂತಂದರೆ ನಾನು ಇವಾಗ ಹೋದ ಸರ್ತಿ ನೀವು GG ಒಳಗೆ ಹೇಳ್ತಿದ್ದೀನಿ ಎಷ್ಟು ಆಪ್ಷನ್ಸ್ ಎಂಟ್ರಿ ಬರ್ತಿದ್ವಪ್ಪ ಅಂದರೆ 525 ಬರ್ತಿದ್ವು. ಬಟ್ ಈ ಸರ್ತಿ ನೋಡಿ ನಾನು ಅಷ್ಟು ಇಲ್ಲಿ GG ಹಾಕಿದೆ ನೋಡಿ ಒಂದು ಸ್ಟೂಡೆಂಟ್ಸ್ದು ಎಷ್ಟು ಕಾಣಿಸ್ತಿದೆ ನೋಡ್ರಿ, 539 ಅಂತಂದರೆ ಇನ್ನೂ ಕೂಡ ಸ್ವಲ್ಪ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಒಳಗೆ ಆ್ಯಡ್ ಮಾಡಿದ್ದಾರೆ. ಓಕೆ, ಗಮನಿಸಬೇಕಾಯ್ತು, ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ. ಯಾಕಂದರೆ ಇನ್ನೂ ಕೂಡ ರಿಮೈನಿಂಗ್ ಸ್ವಲ್ಪ ಒಂದು 14 ಕಾಲೇಜಸ್ ಅಂತೂ ಆ್ಯಡ್ ಆಗಿದಾವೆ. ಸರಿ, ಯಾಕಂದರೆ ಇಲ್ಲಿ ನೋಡ್ತಿದ್ದೀನಿ ಎಲ್ಲನೂ ಕೂಡ GGನೇ ಹಾಕಿದ್ದೀನಿ. ನಾನು ಯಾವುದು ಕೂಡ GP ಹಾಕಿಲ್ಲ, ಎಲ್ಲನೂ ಕೂಡ GGನೇ ಹಾಕಿದ್ದೀನಿ. 539 ಏನಕ್ಕೆ ಇಷ್ಟೊಂದು ಕಾಲೇಜಸ್ ಆ್ಯಡ್ ಮಾಡಿದೆ ಅಂತಂದರೆ ಈ ಒಂದು ಸ್ಟೂಡೆಂಟ್ ರ್ಯಾಂಕ್ ಬಂದು 2,20,000 ಇದೆ. ಸೊ ಹಂಗಾಗಿಬಿಟ್ಟು ಇಷ್ಟೊಂದು ಹಾಕಿದೆ. ಇದೊಂದು ಖುಷಿ ವಿಚಾರ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಕೊನೆಗೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಆದ್ಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟ ತಕ್ಷಣ ನೀವು ಒಂದು ಟೈಮ್ ಅನಲೈಸಸ್ ಮಾಡ್ಕೊ, ಇಲ್ಲಿ ಡೀಟೇಲ್ಸ್ ಅಂತ ಇರ್ತದೆ. ಡೀಟೇಲ್ಸ್ ಕ್ಲಿಕ್ ಮಾಡ್ಕೊಂಡು PDF ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ಸರಿ, ಇವಾಗ ಒಂದು BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಒಂದಂತರೂ ಅರ್ಥ ಆಯಿತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಇದೀಗ ಮೊನ್ನೆ ತಾನೇ ಏನಪ್ಪ ಆಯ್ತು ಅಂತಂದರೆ 75 ನರ್ಸಿಂಗ್ ಕಾಲೇಜುಗಳಿಗೆ ಬೀಗ ಹಾಕಿದ್ದಾರೆ. ಇಟ್ ಮೀನ್ಸ್ 75 ಕಾಲೇಜಸ್ಸು ಇಲ್ಲ. ಯಾಕಂದರೆ ಅವ್ರದ್ದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರು ಅಥವಾ ಟೀಚಿಂಗ್ ಫೆಸಿಲಿಟಿನೋ ಅಥವಾ ಮಿನಿಮಮ್ ಫೆಸಿಲಿಟಿ ಅಂತ ಇರ್ತದೆ, ಅದು ಕೂಡ ಇಲ್ಲದೇನೋ ಏನಪ್ಪ ಆಗಿದೆ ಅಂತಂದರೆ ಸದ್ಯಕ್ಕೆ ಆ ಕಾಲೇಜಸ್ನ ಬೀಗ ಹಾಕಿದ್ದಾರೆ. ವಾಪಸ್ ಓಪನ್ ಹಾಗೆ ಆಗ್ತವೆ. ಹೆಂಗಿದ್ರು ಯೂನಿವರ್ಸಿಟಿ ಅವ್ರು ಮಾಡ್ತಾರೆ, ಅವ್ರು ಹಂಗೆ ಈಗ ಹೇಳ್ಕೊಳಕ್ಕೆ ಆ ರೀತಿ ಮಾಡ್ಬೋದು. ಬಟ್ ಮತ್ತೆ ಅದು ಓಪನ್ ಮಾಡ್ತಾರೆ. ಬಟ್ ಏನಕ್ಕಂತಂದರೆ ಇಷ್ಟಕ್ಕೊಂದು ದುಡ್ಡೆಲ್ಲ ಕೊಟ್ಟು ನೀವು ಹೋಗ್ತೀರಿ, ನೀವು ಫ್ರೀ ಏನು ಅಡ್ಮಿಷನ್ ತೊಗೊಂಡಿಲ್ಲ ಅವರು. ಅಷ್ಟೆಲ್ಲನೂ ಕೂಡ ತೊಗೊಂಡೋಗಿ ಕೂಡ ಕೆಲವೊಂದಿಷ್ಟು ಹುಡುಗರು ಕಂಪ್ಲೇಂಟ್ ಮಾಡಿದ್ದಾರೆ. ಓಕೆ, RGHSಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಹಂಗಾಗಿಬಿಟ್ಟು ಈ ಸರ್ದೇ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ ಅನ್ಕೊಂತೀನಿ ಯೂನಿವರ್ಸಿಟಿ ಅವರು ಕೂಡ. ಯಾಕಂದರೆ ನಮ್ಮ ಯೂನಿವರ್ಸಿಟಿ ಮೆಡಿಕಲ್ಗೆ ಇರೋದೇ ಒಂದು RGUHS ರಾಹುಲ್ ಗಾಂಧಿ ಯೂನಿವರ್ಸಿಟಿ. ಸಾರಿ ಪ್ಲೀಸ್ ಕ್ಷಮೆ ಇರಲಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದು ಯೂನಿವರ್ಸಿಟಿ ನಮ್ಮ ಒಂದು RGHS ಆಗಿರ್ತದೆ. ಸೊ ಹಂಗಾಗಿಬಿಟ್ಟು ನೀವು
ಏನೇ ಒಂದು ತಪ್ಪಾಯ್ತು, ನೀವು ಕಾಲೇಜ್ ಸೇರ್ಕೊಂಡಾದ ನಂತರ ಕೂಡ ಏನಾದರೂ ನಿಮ್ಗೆ ಸಮಸ್ಯೆ ಆಯ್ತು ಅಂದರೆ ನೀವು ಯೂನಿವರ್ಸಿಟಿಗೆ ಕಂಪ್ಲೇಂಟ್ ಮಾಡಬಹುದು. ಓಕೆ ಸರಿ, ಈಗ ಬಿ ಎಸ್ ನರ್ಸಿಂಗ್ ನಿಮಗೆ ಯಾವ ರೀತಿ ಅಂತಂದರೆ ಸ್ಕೋಪ್ ಆಯಿತು, ಐಡಿಯಾ ಮುಂದೆ ಬಿ ಎಸ್ ನರ್ಸಿಂಗ್ ಯಾವ ರೀತಿ ಇರ್ತದೆ, ಮುಂದೆ ಸ್ಟಡಿ ಪರ್ಪಸ್ ಇದೆಲ್ಲನೂ ಕೂಡ ಬೇಕಿತ್ತಪ್ಪಂದರೆ ನಾವು ಈಗಾಗಲೇ 3 ಬ್ಯಾಚ್ ನಮ್ಮ ಹತ್ರ ಬಿ ಎಸ್ ನರ್ಸಿಂಗ್ ಗ್ರೂಪ್ಸ್ ಇದ್ದಾವೆ. ಸೊ ಹಂಗಾಗ್ಬಿಟ್ಟು ನೀವು ಕೂಡ ಹೋಗ್ಬಿಟ್ಟು ಸದ್ಯಕ್ಕೆ ಈಗ ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಸದ್ಯಕ್ಕೆ ಜಾಯ್ನ್ ಆಗಿರಿ. ನಿಮ್ಮ ಮುಂದೆ ಎಲ್ಲನೂ ಕೂಡ ಫ್ರೀ ನೋಟ್ಸು ಅವೈಲೇಬಲ್ ಎಲ್ಲನೂ ಕೂಡ ಸಿಗ್ತವೆ. ಸರಿ, ಬಿ ಎಸ್ ನರ್ಸಿಂಗ್ ಪಕ್ಕ ಕಟ್ತೀನಿ. ಸ್ವಲ್ಪ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಮಾತಾಡೋಣ. ಸರಿ, ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಏನಪ್ಪ ಮಾತಾಡೋದಪ್ಪ ಅಂತಂದ್ರೆ, ಸರ್ ನಿಮ್ಗೆ ಗಾಳಿ ಗೊತ್ತಿರುವಾಗ ಈಗ ಕಾಲೇಜ್ ಅಂತೂ ಅಲಾಟ್ಮೆಂಟ್ ಆಗಿದೆ. ಓಕೆ, ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಕೆಲವೊಂದಿಷ್ಟು ಹುಡುಗರಿಗೆ ಅಲಾಟ್ಮೆಂಟ್ ಆಗಿಲ್ಲ. ಸರಿ, ಈ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ನಂಗೆ ಯಾವ ಚೆನ್ನಾಗಿದೆ ಇಲ್ಲಪ್ಪ ಅಂತ ಯಾವ ರೀತಿ ತಿಳ್ಕೊಳೋದಂತ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ರೆ. ಸೊ ಹಂಗಾಗ್ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂತಂದರೆ, ಓಕೆ ನೀವೇನು ಮಾಡ್ಬೇಕಂತಂದರೆ ಸಿಂಪಲ್ ಆಗಿ ಗೂಗಲಲ್ಲಿ ಸರ್ಚಿಂಗ್ ಟ್ಯಾಬಲ್ಲಿ ಹೋಗಿ. ಓಕೆ, ಲೈಕ್ ತೋರಿಸ್ತೀನಿ ನಿಮಗೆ. ಗೂಗಲ್ ಸರ್ಚ್ ಬಾರಲ್ಲಿ ಬಂದುಬಿಟ್ಟು ನಿಮಗೆ ಕಾಲೇಜ್ ಅಲರ್ಟ್ ಆಗಿರುವಂಥದ್ದು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊರಿ ಅಂತದ್ದು ಸರ್ಚ್ ಮಾಡಿರಿ. ಇಟ್ ಮೀನ್ಸ್ ನನಗೆ ಒಂದು ಸ್ಟೂಡೆಂಟ್ಸ್ ಕಳಿಸಿದ ನೇಮ್ ಏನಪ್ಪ ಅಂತಂದರೆ ಸಂಭ್ರಮ ಇಂಜಿನಿಯರಿಂಗ್ ಕಾಲೇಜ್ ಅಂತ ಏನು ಕಾಣಿಸ್ತಿದೆ. ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಕೆಳಗಡೆ ಬಂತಂತಂದರೆ ಇಲ್ಲಿ ಕಾಲೇಜ್ ಎಲ್ಲನೂ ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಮುಂದ್ಗಡೆ ಇಲ್ಲಿ ಒಂದು ವೆಬ್ಸೈಟ್ ಅಂತ ಸಿಗುತ್ತೆ. ಓಕೆ, ವೆಬ್ಸೈಟಲ್ಲಿ ಹೋಗ್ರಿ. ಓಕೆ, ಜಸ್ಟ್ ಒಂದು ವೆಬ್ಸೈಟಲ್ಲಿ ಹೋಗ್ರಿ. ನಿಮಗೆ ಅದ್ರ ತಕ್ಕನಂಗೆ ಎಲ್ಲನೂ ಕೂಡ ಕಾಲೇಜ್ ಡೀಟೇಲ್ಸ್ ಸಿಗುತ್ತೆ. ಬೇಕಾದರೆ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೋರಿ, ನಿಮ್ಗೆ ಇನ್ನೂ ಕೂಡ ಕ್ಲಿಯರಾಗಿ ಕಾಣಿಸ್ಬೋದು. ಓಕೆ, ಇಲ್ಲಿ ಬಂದ ತಕ್ಷಣ ನಿಮ್ಗೆ ಏನೇನಪ್ಪ ಸಿಗುತ್ತೆ ಅಂತಂದರೆ ಆ ಒಂದು ಕಾಲೇಜ್ದು ನಿಮಗೆ ಓಕೆ ಎಲ್ಲನೂ ಕೂಡ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಅಡ್ಮಿಷನ್ ಆಯಿತು, ಕೋರ್ಸಸ್ ಆಯಿತು, ಪ್ಲೇಸ್ಮೆಂಟ್ ಆಯಿತು, ಫೆಸಿಲಿಟಿ ಆಯಿತು, ಈವೆಂಟ್ಸು, ಕೆರಿಯರ್ಸ್ ಎಲ್ಲನೂ ಕೂಡ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಬೇಕಾಗಿರೋ ಕಾಲೇಜು ಅಲರ್ಟ್ ಆಗಿರುವಂಥ ಕಾಲೇಜಲ್ಲಿ ಏನಪ್ಪ ಆಗುತ್ತಂತಂದರೆ ನಿಮಗೆ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಇಟ್ ಮೀನ್ಸ್ ಕೋರ್ಸಸ್ ಅಂತ ಕ್ಲಿಕ್ ಮಾಡ್ಕೊಂಡೆ ಏನೇನೆಲ್ಲ ಕೋರ್ಸಸ್ ಇದೆ ಅಂತಲೂ ಕೂಡ ಇಲ್ಲಿ ತೋರಿಸ್ತಿದೆ. ಓಕೆ, ಅದಾದ ತಕ್ಷಣ ಏನಪ್ಪ ಅಂತಂದರೆ ಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ಪ್ಲೇಸ್ಮೆಂಟ್ ಮೇಲೆ ಓವರ್ ನೋಡ್ಬೇಕಾ, ಟ್ರೈನಿಂಗ್ ನೋಡ್ಬೇಕಾ, ಪ್ಲೇಸ್ಮೆಂಟ್ ರೆಕಾರ್ಡ್ಸ್ ನೋಡ್ತೀರಾ, ಏನು ನೋಡ್ತೀರಾ ಅಂತ ನೋಡ್ಕೋಬೇಕಾಗ್ತದೆ. ಓಕೆ, ಇಟ್ ಮೀನ್ಸ್ ನಾನು ಪ್ಲೇಸ್ಮೆಂಟ್ ರೆಕಾರ್ಡ್ಸ್ ಅಂತ ನೋಡ್ತೀನಿ ಅದ್ರದ್ದೆಲ್ಲನೂ ಕೂಡ ತಕ್ಕನಂಗೆ ಅವ್ರು ಡೀಟೇಲ್ಸ್ ಆಗಿ ಇಲ್ಲಿ ಹಾಕಿರ್ತಾರೆ. ಇಟ್ ಮೀನ್ಸ್ ನೋಡ್ತಾ ಇರ್ಬೋದು ಏನೇನೆಲ್ಲ ಆಗಿದೆ ಅಂತ ಎಲ್ಲನೂ ಕೂಡ ಡೀಟೇಲ್ಸ್ ಅವರೆಲ್ಲನೂ ಕೂಡ ತಮ್ಮ ಒಂದು ವೆಬ್ಸೈಟಲ್ಲಿ ಹಾಕೊಂಡಿರ್ತಾರೆ. ಸೊ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಈ ಕಾಲೇಜ್ ಚೆನ್ನಾಗಿದೆಯಾ ಇಲ್ಲ ಅಂತಂದು. ಸೊ ಹಂಗಾಗ್ಬಿಟ್ಟು ಇಂಜಿನಿಯರ್ ಸ್ಟೂಡೆಂಟ್ಸ್ ನೀವು ಈ ರೀತಿ ಮಾಡ್ಬೋದಾಗಿರ್ತದೆ. ಇಟ್ ಮೀನ್ಸ್ ಏನಪ್ಪ ಅಂದರೆ ನೀವು ಕಾಲೇಜು ಯಾವ್ದು ಅಲರ್ಟ್ ಆಗಿರ್ತದೆ ಆ ಕಾಲೇಜ್ ಸರ್ಚ್ ಮಾಡ್ಕೊ ಗೂಗಲಲ್ಲಿ, ಅವ್ರದ್ದೇ ಒಂದು ಓನ್ ವೆಬ್ಸೈಟ್ ಇರಬೇಕಾಗಿರುತ್ತೆ. ಓಕೆ, ಇದ್ರೆ ನಿಮಗೆ ಬೆಟರ್, ಇಲ್ಲದೆ ಹೋಯ್ತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೋಡಿ, ಈ ಕಾಲೇಜ್ ಒಂದು ವೆಬ್ಸೈಟ್ ಇತ್ತು, ಆ ಕಾಲೇಜ್ ನೋಡಿದೆ. ಇಟ್ ಮೀನ್ಸ್ ನಿಮಗೆ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಹುಡುಗರಿಗೆ PS ಕಾಲೇಜು ಅಥವಾ RV ಕಾಲೇಜು ಅಥವಾ ಈ ದೊಡ್ಡ ದೊಡ್ಡ ಕಾಲೇಜ್ ಏನಾದರೂ ಅಲರ್ಟ್ ಆದಾಗ ನಿಮ್ಗೆ ಹಳೆ ಅದ್ರ ಬಗ್ಗೆ ಅಂತ ನಿಮಗೆ ಈಸಿಯಾಗಿ ಚೆಕ್ ಮಾಡ್ತಾರೆ. ಯಾಕಂದರೆ ದೊಡ್ಡ ದೊಡ್ಡ ಕಾಲೇಜಸ್ ಅವ್ರಂತೂ ವೆಬ್ಸೈಟ್ ಅಂದ್ರೆ ಮಾಡ್ಕೊಂಡು ಇಟ್ಟೇ ಇರ್ತಾರೆ. ಬಟ್ ಕೆಲವೊಂದಿಷ್ಟು ಬೇರೆ ಬೇರೆ ಕಾಲೇಜಸ್ ಮಾಡ್ಕೊಂಡಿರಲ್ಲ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ನೀವು ಯಾರಾದರೂ ಸೀನಿಯರ್ಸ್ ಕೇಳಬೇಕಾಗಿರ್ತದ, ಕಾಲೇಜ್ ಯಾವ ರೀತಿ ಇರ್ತದೋ ಅಂತಂದು ನೀವು ಕೇಳ್ಕೊಂಡು ಮಾಡಬೇಕು. ಓಕೆ, ಈಗ ನನ್ನ ಕೇಳೋದಂತಂದ್ರೆ ನನಗೆಲ್ಲನೂ ಕೂಡ ಕಾಲೇಜ್ ಬಗ್ಗೆ ಡೀಟೇಲ್ಸ್ ನನಗೂ ಕೂಡ ಗೊತ್ತಿರಲ್ಲ. ಸೊ ಹಂಗಾಗ್ಬಿಟ್ಟು ನಾವು ಕೂಡ ಏನು ಮಾಡ್ಬೇಕಂತಂದ್ರೆ ಇದೇ ರೀತಿ ಗೂಗಲ್ ಹೋಗ್ಬಿಟ್ಟು ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಒಂದು ಓವರ್ ನೋಡ್ಕೋಬೇಕಾಗ್ತದ. ಆ್ಯಂಡ್ ಇಲ್ಲ ಅಂತಂದ್ರೆ ನಾನು ಅಲ್ಲಿ ಯಾರಾದರೂ ಗೊತ್ತಿರೋರು ಅಂದರೆ ಅದೇ ಒಂದು ಊರಲ್ಲಿ ಇರ್ತಾರೆ ನೋಡ್ರಿ, ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತಂದು ತಿಳ್ಕೊಂಡು ಅಥವಾ ಯಾರಿಗಾದ್ರೂ ಸೀನಿಯರ್ಸ್ಗೆ ಫೋನ್ ಮಾಡಿಬಿಟ್ಟೆ ತಿಳ್ಕೊಬೇಕಾಗಿರ್ತದ. ಸರಿ, ಇದು ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಾನು ಮುಂದೆ ಅಡ್ಮಿಷನ್ ಮಾಡಿಸ್ಕೋಬೇಡ ಅಂತಂದು. ಯಾಕಂದರೆ ನೀವು 4 ವರ್ಷ ಇರ್ತೀರ, ಅದರಲ್ಲೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ನಿಮಗೆ ಪ್ಲೇಸ್ಮೆಂಟ್ ಆಗಬೇಕಾಗಿರ್ತದೆ. ಯಾಕಂದರೆ ಅದರಲ್ಲೂ ಕೂಡ ಹುಡುಗಿರು ಇತ್ತಂತಂದರೆ ಖಂಡಿತ ನಿಮಗಂತೂ ಬೇಕೇ ಬೇಕು. ಹುಡುಗರು ಇತ್ತಂದರೆ ಸ್ವಲ್ಪ ಓಡಾಡಿ ಅಲ್ಲಿಲ್ಲೆಲ್ಲಾದರೂ ಅಂತಂದರೆ ಇಂಟರ್ವ್ಯೂ ತೊಗೊಂಡು ಏನಾದರೂ ಮಾಡ್ಕೊತಾರೆ. ಬಟ್ ಹುಡುಗಿರಿಗೆ ಎಷ್ಟಂತ ಓಡಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಎಲ್ಲನೂ ಕೂಡ ನೋಡಿಕೊಂಡು ಕರೆಕ್ಟಾಗಿ ಇನ್ನೊಂದು ಸರ್ತಿ ಆಪ್ಷನ್ ಎಂಟ್ರಿ ಮಾಡಿರಿ, ಅಥವಾ ಇನ್ನೊಂದು ಸರ್ತಿ ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಮುಂದೆ ಹೋಗ್ಬೇಕು ಬೇಡ ಚಿಂತೆ ಮಾಡೋಕ್ಕೆ ಅಂದರೆ ಥಿಂಕ್ ಮಾಡೋಕ್ಕೆ ಕೆಲವೊಂದಿಷ್ಟು ವರ್ಕೌಟ್ ಮಾಡೋಕ್ಕಾಗುತ್ತೆ ನೀವು ಕೂಡ. ಸರಿ, ಈ BS ನರ್ಸಿಂಗ್ದವರು ಇಂಜಿನಿಯರ್ ಸ್ಟೂಡೆಂಟ್ಸಿಗೆ ಗೊತ್ತಾಯ್ತು ಅನ್ಕೊಂತಿರ್ತೀನಿ. ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಕೂಡ ನಿಮಗೂ ಕೂಡ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ನನಗೆ ಅಷ್ಟು ನೋಟ್ಸ್ ನನ್ನ ಹತ್ರ ಇಲ್ಲ ನಿಮಗೆ ಮುಂದೆ. ಓಕೆ, ನೀವು ಅಡ್ಮಿಷನ್ ಆದಮೇಲೆ ಬಟ್ ನಿಮ್ಮ ಸೀನಿಯರ್ಸ್ ಆ ಗ್ರೂಪಲ್ಲಿ ಜಾಯ್ನ್ ಆಗ್ತಾರೆ ಮುಂದೆ, ಅವರೆಲ್ಲನೂ ಕೂಡ ನಿಮಗೆ ಬೇಕಾಗಿರುವಂಥ ಎಲ್ಲನೂ ಕೂಡ ನೋಟ್ಸು ಫ್ರೀಯಾಗಿ ಕಳಿಸ್ತಾರೆ. ಓಕೆ, ಯಾರು ಕೂಡ ವರಿಬೇಡ, ಸರಿನಾ? ಸರಿ, ನಿಮ್ಗೆ ಇನ್ನೂ ಕೂಡ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನ್ ಎಲ್ಲ ಹಾಕಿ ನೋಡೋಣ, ಆನ್ಸರ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.